ಬೋನ್ಲೆಸ್ ಎಗ್ ಕರಿ. ಹಸಿಮೆಣಸಿಗೆ ಹಾಕೊಳ್ಳೋಣ, ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶಾರ್ಪ್ಟಾಗಿರೋ ಚಿಕನ್ ತೊಗೋಬೇಕು. ಸಾಲ್ಟ್ ಹಾಕ್ತೀನಿ ಸ್ವಲ್ಪ. ಇದು ಈ ಗ್ರೇವಿ ಆಗ್ತಾಯಿದೆ. ಅರ್ಧ ಕೆ ಜಿಗೆ ಒಂದು 10 ಎಗ್ ಹಾಕ್ಕೊಳ್ಳಿ. ನೀವು ಇದೇ ಥರ ಮಾಡಿ ತಿನ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ JFC ಕೃಷ್ಣಪ್ಪ. JFC ಕುಟುಂಬದ ಎಲ್ಲರಿಗೂ ನಮ್ಮ JFC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಭಾಳ ವರ್ಷ ಬರೀ ನಾನ್ ವೆಜ್ಜೇ ಮಾಡ್ಕೊಂಬಂದಿದ್ದೀವಿ, ಮಧ್ಯದಲ್ಲಿ ವೆಜ್ ಮಾಡಿದ್ದೀವಿ. ವೆಜ್ಜು ಇನ್ನು ಸಮತೋಲವಾಗಿ ತೊಗೊಂಡೋಗ್ತೀವಿ. ವೆಜ್ಜನ್ನು ಇದ್ರ ಮಧ್ಯ ಕೇಳ್ತಾ ಇರ್ತಾರೆ, ಕೃಷ್ಣಪ್ಪ ಯಾಕೆ ಹಳೆದನ್ನ ಮರ್ತುಬಿಟ್ರಾ ನೀವು ಅಂತ ಹೇಳ್ತಾರೆ. ಮರ್ಯಾದೆಯಲ್ಲಿ ಉಂಟ್ರಿ, ನಮಗೆ ಬೇಸ್ ಕಟ್ಕೊಟ್ರೆ ಅಲ್ಲಿಂದ ನಿಮ್ಮೆಲ್ಲ ಒತ್ತಾಯದ ಮೇಲೆ ನಾನು ವೆಜ್ಜಿಗೆ ಬಂದಿರೋದು. ನಾನ್ ವೆಜ್ ಬಿಡಲು ಸಾಧ್ಯವೇ ಇಲ್ಲ. ಇನ್ನೂ ನಾನ್ ವೆಜ್ಜಲ್ಲಿ ಹೊಸ ಹೊಸ ವಿಭಿನ್ನವಾದ ಅಡುಗೆಗಳನ್ನು ತೋರಿಸೋಣ. ಇವತ್ತು ಒಂದು ಸ್ಪೆಷಲಾಗಿ ಮಕ್ಕಳಿಗೆ ತುಂಬ ಖುಷಿಯಾಗುವಂಥದ್ದು ಒಂದು ನಾನ್ ವೆಜ್ ಡಿಸ್ಸು, ಬೋನ್ಲೆಸ್ ಚಿಕನ್ ಎಗ್ ಅಂದರೆ ಎಗ್ನ ಬೇಯಿಸ್ಕೊಂಡು ಒಳಗಡೆ ಎಲ್ಲನ ಕಟ್ ಮಾಡಿ ಅದನ್ನು ರಿಮೂವ್ ಮಾಡಿ ಬರೀ ವೈಟ್ ಮಾತ್ರ ಹಾಕಿ ಒಂದು ಅದ್ಭುತವಾದ ರೆಸಿಪಿ ಮಾಡೋಣ. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ವಾರವ ಅನ್ಬೇಕು. ಅದರಲ್ಲೂ ನಮ್ಮದು ಸ್ಪೆಷಲ್ ಕರಿ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕರಿ ಮಸಾಲ ಎಲ್ಲನೂ ಮಾಡ್ಕೋಬೋದು, ಒಂದೇ ಅಂತಲ್ಲ. ನೀವು ಯಾವುದಕ್ಕೆ ಬಳಸ್ತೀರೋ, ಯಾವ ಇಂಗ್ರೀಡಿಯೆಂಟ್ ಬಳಸ್ತೀರೋ ಅದು ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬರುತ್ತೆ. ಅದ್ಭುತವಾದ ಟೇಸ್ಟ್ ಅಂದರೆ ಎಂಥ ಪರಿಮಳ ಅಂತ ತಿಳ್ಕೊಂಡಿದ್ದೀರಿ. ಇದು ಗೊತ್ತಿದೆ ನಿಮಗೆ. ಕರಿ ಮಸಾಲ ಆಲ್ರೆಡಿ ತುಂಬ ವರ್ಷದಿಂದ, 2-3 ವರ್ಷದಿಂದನೂ ನೀವು ಖರೀದಿ ಮಾಡ್ತಾಯಿದ್ದೀರಾ, ಅದನ್ನು ತಗೊಳ್ತಾ ಇದ್ದೀರಾ. ಅದನ್ನು ಮಾಡಿದ್ದೀವಿ. ಪ್ರತಿಯೊಂದು ಐಟಮ್ನು 2 ವರ್ಷಕ್ಕೊಂದು ಸರಿ ಒಂದೊಂದು ಬಿಡುಗಡೆ ಮಾಡೋದು ನಾವು. ಒಂದೇ ಸರಿ ಯಾವತ್ತೂ ಒಂದೇ ಸರಿ ಮಲ್ಟಿಪ್ಲೈ ಆಗಿ ಎಲ್ಲನೂ ಬಿಟ್ಬಿಡೋಲ್ಲ. ಒಂದು 15-20 ಐಟಮ್ ಇದೆ ಅಂತೇಳಿ. ಯಾಕೆಂದರೆ ನಮ್ಮ ಐಟಮು ಪ್ರತಿಯೊಂದು ಎಲ್ಲಕ್ಕೂ ಅಡ್ಜಸ್ಟ್ ಆಗೋಂಥದ್ದು ಸಂಶೋಧನೆ ಮಾಡಿ ರೆಡಿ ಮಾಡಿನೇ ನಾವು ಬಿಡೋದು. ಈ ಕರಿ ಮಸಾಲ ಬಗ್ಗೆ ಏನು ತುಂಬ ಹೇಳೋದು ಬೇಕಾಗಿಲ್ಲ. ಈಗ ನೇರ ಡಿಸ್ಗೆ ಹೋಗ್ಬಿಡೋಣ ಮಾಡೋಕ್ಕೆ. ಕರಿ ಮಸಾಲ ಮಾಡೋಕ್ಕೆ ಏನೇನು ಬೇಕು ಅಂತ: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ಈರುಳ್ಳಿ, ಮೊಟ್ಟೆ ಬೇಯಿಸಿ ಎಲ್ಲೋ ತೆಗೆದಿರೋಂಥ ಪೀಸ್ಗಳು. ಈ ಥರ ಪೀಸ್ ಮಾಡ್ಕೋಬೇಕು. ತುಂಬ ಚೂರು ಮಾಡಬಾರ್ದು. ಅದು ಹಂಗೆ ಒಂದು ಸ್ಪೂನ್ ತೊಗೊಂಡ್ರೆ ಬಾಯಿ ತುಂಬ ಸಿಗಬೇಕು. ಇದು ಬೋನ್ಲೆಸ್ ಚಿಕನ್ನು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಟೊಮಾಟೊ ಇದು ಮತ್ತು ಕರಿ ಪೌಡ್ರ್ ಇದ್ದರೆ ನಿಮ್ಗೆ ಅದ್ಭುತವಾದ ಒಂದು ಕರಿ, ಬೋನ್ಲೆಸ್ ಎಗ್ ಕರಿ. ಹಲವಾರು ಥರ ಮಾಡಿ ತೋರಿಸ್ತಾ ಇರ್ತಾರೆ. ಯಾಕೆಂದರೆ ನಮ್ಮದೇ ಪೌಡ್ರ್ ತೊಗೊಂಡಿರ್ತೀರಿ, ಕನ್ಫ್ಯೂಸ್ಗೆ ಹೋಗ್ತೀರಿ, ಏನಪ್ಪ ಅದೇ ಹಾಕಿದ್ರೆ ಹೆಂಗೆ ಇದು ಹೆಂಗೆ ಅಂತೇಳಿ. ಈ ಥರ ನಿಮ್ಮ ಮನೇಲಿ ನಮ್ಮ ಪೌಡ್ರ್ ಇರುವಾಗ ಯಾಕೆ ಅದನ್ನು ಮಾಡ್ಕೋಬೇಡ್ದು? ಅದನ್ನು ಮಾಡಿ ಹೆಂಗೆ ಮಾಡೋದು ಅಂತ ನಾನು ಅದ್ಭುತವನ್ನು ತೋರಿಸ್ಕೊಡ್ತೀನಿ. ಒಲೆಯನ್ನು ಹಚ್ಚಿದ್ದೀನಿ. ಈಗ ಚಟಪಟ ಅಂತ ಶುರು ಹಚ್ಕೊಳ್ಳೋದೇ ಕೆಲಸ. ಚಟಪಟ ಅಂತ ಶುರು ಮಾಡಿ ನಮ್ಮ ಚಟಪಟ ಚಂದ್ರರು ಒಂದು ನಮಸ್ಕಾರ ಮಾಡಿ. ಅವರು ಎಲ್ಲ ನಮ್ಮ ಫಾಲೋವರ್ಸ್ ಏನೆಯವರು. ಯಾವಾಗಲೂ ನಮ್ಮ ಬೆಳ್ಳುಳ್ಳಿ ಚಂದ್ರಣ್ಣವರು ಅಪ್ಪಾಜಿ ಅಂತ ಯಾವಾಗಲೂ ನಮ್ಗೆ ಅಷ್ಟೊಂದು ಗೌರವ ಕೊಡ್ತಾರೆ. ಅವ್ರ ಬುದ್ಧಿ ಮೇಲೆ ಅವ್ರು ಬೆಳೆದವ್ರೆ, ನಮ್ಮ ಬುದ್ಧಿ ಮೇಲೆ ನಾವು ಬೆಳೆದಿದ್ದೀವಿ. ನನ್ನ ಕಂಡ್ರೆ ಅಪಾರ ಪ್ರೀತಿ ಅವ್ರಿಗೆ. ಕೆಲವರು ಚಂದ್ರನ ಕಂಡ್ರೆ ಆಗಲ್ವೇನ್ರಿ ಇವ್ರಿಗೆ ಏನೋ ಅಂತ ತಿಳ್ಕೊಂಡಿರ್ತಾರೆ. ನೋಡಿ, ಇಲ್ಲಿ ಹೇಳ್ತಾಯಿದ್ದೀವಿ, ನಾವು ಮುಖಾಂತರನೇ ಹೇಳ್ತಾಯಿದ್ದೀವಿ. ನನ್ನ ಕಂಡ್ರೆ ತುಂಬ ಅಪಾರ ಪ್ರೀತಿ ಅವ್ರಿಗೆ. ಬಾಯಿ ತುಂಬ ಕರೀತಾರೆ, ಅಪ್ಪಾಜಿ ಬನ್ನಿ, ಅಪ್ಪಾಜಿ ಕೂತ್ಕೊಳ್ಳಿ, ಬನ್ನಿ. ಅವ್ರು ಹೋಟ್ಲಿಗೆ ಹೋದರೆ ಊಟ ಕೊಡದಲ್ಲೇ ಬಿಡೋಲ್ಲ ನನ್ನ. ಅಷ್ಟೊಂದು ಬಾಂಧವ್ಯ ನಮಗೂ ಅವ್ರಿಗೂ. ಆ ಥರ ಎಲ್ಲರನ್ನೂ ಅದೇ ಥರ ನಾನು ಇಟ್ಕೊಂಬಂದಿದ್ದೀನಿ. ನನ್ನ ಬಿಸ್ನೆಸ್ ನಂದು, ಅವ್ರ ಬಿಸ್ನೆಸ್ ಅವ್ರದ್ದು. ದೇವರು ಅವರೇ ಅವರವರು ಒಂದೊಂದು ವೇದಿಕೆ ಕಲಿಸ್ಕೊಟ್ಟಿದ್ದಾರೆ. ಯಾರು ನಾವು ಇದು ಮಾಡ್ಕೋಬೇಡ್ದು, ಯಾರ ಮೇಲೆ ಬೇಜಾರು ಬಿದ್ಕೋಬೇಡ್ದು. ಅವೆಲ್ಲೇ ದೇವ್ರು ನಿಮ್ಗೆ ಒಳ್ಳೇದು ಮಾಡೋದು. ಯಾವತ್ತೂ ತಿಳ್ಕೊಂಬಿಡ್ರಿ. ಆವಾಗ ದೇವ್ರು ನಿಮ್ಮ ಹಿಂದೆನೇ ಇರ್ತಾನೆ, ಎಲ್ಲೂ ಹೋಗಲ್ಲ, ಎಲ್ಲರನ್ನೂ ಕಾಪಾಡ್ತಾನೆ. ಹಸಿಮೆಣಸಿಗೆ ಹಾಕ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಆಗಲಿ. ಚಂದ್ರಣ್ಣವರು ಈಗ ಮಾಧ್ಯಮದವ್ರಿಗೆ ಈಗ ಹೇಳಿದ್ದೀನಲ್ಲ, ನಮ್ಮ ಯೂಟ್ಯೂಬ್ ಇವರೆಲ್ಲ ಮಾಡ್ತಾಯಿದ್ದಾರಲ್ಲ, ಇವ್ರನ್ನ ಒಂದು ಸಾರಿ ಕರ್ಕೊಂಬನ್ನಿ ಅಂತಲೂ ಹೇಳಿದ್ದಾರೆ. ಚಂದ್ರಣ್ಣರೇ ಹೇಳ್ತೀನಿ, ಈ ಮುಖಾಂತರ ಕರ್ಕೊಂಬತ್ತೀನಿ ಬರೋ ವಾರದಲ್ಲಿ. ನೀವು ಅವ್ರನ್ನ ಭೇಟಿ ಮಾಡಿ. ಅವರು ಏನೋ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಹಸಿಮೆಣಸಿಗೆ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೆ. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿದ್ರಾ, ಅರಿಶಿನ ಪುಡಿಲಿ ಎಂಥ ಪವರ್ ಇದೆ. ನಿಮಗೆ ಎಲ್ಲದಕ್ಕಿಂತ ಪವರ್ ಜಾಸ್ತಿ ಇರೋದು ನಿಮಗೆ ಅರಿಶಿನ ಪುಡಿಗೆ. ನಾನ್ ವೆಜ್ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆಯಲ್ವಾ, ಸ್ವಲ್ಪ ಜಾಸ್ತಿ ಡೀಪ್ ಫ್ರೈ ಆದರೆ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಲೈಟಾಗಿ ನೀರನ್ನು ಹಾಕಿಕೊಳ್ಳೋಣ. ಈರುಳ್ಳಿ 1 ಕಪ್ ಈರುಳ್ಳಿನ ಇಲ್ಲಿ ಹಾಕ್ಕೊಳ್ಳೋಣ. ಲೈಟಾಗಿ ನೀರು ಹಾಕ್ಬಿಟ್ಟು ರುಬ್ಬಕ್ಕೆ ಅದಕ್ಕೆ ಹಾಕಬೇಕು. ರುಬ್ಬಿಕೊಂಡು
ಇದಕ್ಕೆ ಎರಡು ಮಾಡ್ಕೊಬಿಡೋಣ. ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ಅದು ಇದ್ಕೊಳ್ಳಿ. ಇನ್ನೂ ಮಸಾಲೆ ನಾವು ಬೇರೆ ಹಾಕಬೇಕು, ಆವಾಗ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಮಧ್ಯದಲ್ಲಿ ಒಂದಷ್ಟು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ನಾನು ಯೂಟ್ಯೂಬಲ್ಲಿ ಕಾಣಿಸ್ಕೊಂಡಾಗ ಜನ ತುಂಬ ನನ್ನ ಇಷ್ಟಪಟ್ಟಿದ್ದೀರಿ, ನೋಡಿದ್ದೀರಿ, ಮಾಡಿದ್ದೀರಿ. ಮತ್ತೆ ಕಣ್ಮರೆಯಾಗಿ ಹೋಗಿದ್ದೀನಿ ನಾನು. ಅದಕ್ಕೊಂದು ಕ್ಲಿಯರಿಟಿ ಬೇಕಲ್ಲ ನಿಮಗೆ. ಈಗ ಬೋನ್ಲೆಸ್ ಚಿಕನ್, ಇದು ಸಾಫ್ಟಾಗಿರೋ ಚಿಕನ್ ತಗೋಬೇಕು. ತುಂಬ ಸಾಫ್ಟಾಗಿರ್ಬೇಕು ನೋಡಿ, ಆ ಥರದ ಚಿಕನ್ನ ನಾನು ಬಳಸ್ತಾಯಿದ್ದೀನಿ. ಚಿಕನಲ್ಲಿ ಗೊತ್ತಿದೆ ನಿಮಗೆ, ನಮ್ಮದೆಲ್ಲ ಯಾವ ಥರ ಚಿಕನ್ ಇರುತ್ತೆ, ಏನು ಸಮಾಚಾರ, ನಮ್ಮ ಅಂಗಡಿಗಳೆಲ್ಲ ನೋಡಿದ್ದೀರಿ ನೀವು. ತಂಡರ್ ಚಿಕನ್ ಯೂಸ್ ಮಾಡೋದು ನಾವು ಯಾವತ್ತೂ. ತಂಡರ್ ಚಿಕನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಹೋಟ್ಲಲ್ಲಿ. ತಂಡರ್ ಚಿಕನ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಕೋಳಿ, ಅದರದ್ದು ಟೇಸ್ಟೂ ಹಾಗೇ ಇರ್ತದೆ. ನನಗೆ ಇವೆಲ್ಲ ಯಾವುದಕ್ಕೂ ರನ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಜೊತೆಗೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಇದ್ರ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಆಗಲಿ, ಮೊಬೈಲ್ ಬಗ್ಗೆ ಆಗಿ. ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗ್ತು. ಆಮೇಲೆ ಕಾಲಕ್ರಮೇಣದಲ್ಲಿ ನಿಮ್ಗೆ ಗೊತ್ತೇ ಇದೆ, ಒಂದಷ್ಟು ಹಂತಕ್ಕೆ ಹೋದ್ಮೇಲೆ ಒಬ್ಬೊಬ್ರದ್ದು ಒಂದೊಂಥರ ಅವರ ಜೀವನ ಇರ್ತದೆ, ಅವ್ರು ಕಟ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಿಂದ ಇರಬೇಕು ಅಂತ ಏನು ಅವಶ್ಯಕತೆ ಇರಲ್ಲ ಅದು. ಹಾಗಾಗಿ ನಾನು ಇದನ್ನು ಮತ್ತೆ ಮಧ್ಯದಲ್ಲಿ ಮಾತಾಡ್ಕೊಂಡು ಸಾಲ್ಟ್ ಹಾಕ್ತೀನಿ ಸ್ವಲ್ಪ. ನಾನು ಬ್ರೇಕಪ್ ಮಾಡಬೇಕಾಯ್ತು. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನ್ನದೇ ಓನ್ ಚಾನಲ್ ಇದು. ಇದನ್ನು ಯಾರು ಇದಕ್ಕೆ ನಡ್ಸೋಕ್ಕೆ ನಾವು ಕೊಟ್ಟಿದ್ದೀವಿ ಅಂತಂದರೆ, ಇದನ್ನೆಲ್ಲ ನಾವು ಕ್ಲಿಯರಾಗಿ ಮಾಡಿ ಅವ್ರು ನಮಗೆ ಎಪಿಸೋಡ್ ಮಾಡೋಕ್ಕೆ ಮೀಡಿಯಾ ಮಾಸ್ಟರ್ ಅಂತ ಕೇಳಿದ್ದೀರಿ. ರಘು ಅವರು ತುಂಬ ಅತ್ಯುತ್ತಮವಾದ ಕಲಾವಿದರವರು. ಆ ವಿಚಾರದಲ್ಲಿ ನನಗೆ ತುಂಬ ಚಾಯ್ಸ್ ಅನ್ನಿಸ್ತದೆ ಅವ್ರನ್ನ ಎಪಿಸೋಡ್ಗಳೆಲ್ಲ ನಾನು ಒಂದು ಬಿಡದೆ ನೋಡ್ತೀನಿ. ಪ್ರಪಂಚದಲ್ಲಿ ಏನೇನು ನಡೆಯುತ್ತೆ ಎಲ್ಲ ಪ್ರತಿ ಗಂಟೆಯಲ್ಲಿ ಗಳಿಗೆಯಲ್ಲಿ ಅವರು ಎಲ್ಲನೂ ಸಂಶೋಧನೆ ಮಾಡಿ ಹೇಳಿ ನಿಮಗೆ ತಿಳಿಸ್ತಾರೆ. ನನಗೆ ಹುಡುಕ್ತಾ ಅವ್ರ ಕಡೆ ಒಂದು ಒಲವು ಬಂತು. ಇವರು ಕೊಟ್ಟರೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೋದು ಇವರು ಅನ್ನೋ ಒಂದು ಆಸೆಯಿಂದ ನಾನು ಈ ಥರ ಕೊಟ್ಟಿದ್ದೀನಿ. ನನ್ನ ಚಾನಲ್ ಎಷ್ಟು ದಿನವರೆಗೂ ನಡೆಯುತ್ತೋ ಅದು ಅವರೇ ಮಾಡ್ತಾರೆ. ಇನ್ಮೇಲೆ ಯಾವ ಕಾರಣಕ್ಕೂ ನಾನು ಯಾರನ್ನೂ ಬದಲಾಯಿಸೋನೂ ಅಲ್ಲ, ಮಾಡೋನು ಅಲ್ಲ. ಬದಲಾಯಿಸಿ ಮಾಡಿ ನಾನು ಬೇರೇನೋ ಮಾಡೋಕ್ಕೆ ಅದರ ಅವಶ್ಯಕತೆಯೂ ಇಲ್ಲ. ನಮಗೇನೋ ಅವರು ದೇವ್ರು ಸಿಕ್ಕಿದಂಗೆ ಸಿಕ್ಕಿದ್ದಾರೆ. ಕೃಷ್ಣಪ್ಪ ನನಗೆ ಯಾಕೆ ನಾನು ಮಾಡ್ಕೊಡ್ತೀವಿ ಬಿಡಿ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳೋರೆ. ಕಂಟಿನ್ಯೂ ಅವ್ರ ಕೆಲಸ ಅವ್ರು ಮಾಡಲಿ, ನನ್ನ ಕೆಲಸ ನನಗಿದೆ. ದೇವ್ರು ನನ್ನ ಕೈ ಹಿಡ್ದಿರೋದು. ನಾನು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಇರುತ್ತೆ ಅಂತೇಳಿ ನಾನು ಎಂದೂ ಬಯಸ್ತವನಲ್ಲ, ನಾನು ಮಾಡೋನೂ ಅಲ್ಲ, ಮಾಡೂ ಇಲ್ಲ. ನಾನು ಆ ಥರ ನಾನು ದುಡ್ಡನ್ನು ದುರಾಸೆ ಬಿದ್ದು ಮಾಡಿದರೆ ಯಾವತ್ತು ಏನೇನೋ ಮಾಡ್ಬೋದಾಗಿತ್ತು. ನಾನು ಆ ಕೆಲಸಕ್ಕೆ ನಾನು ಹೋಗಿಲ್ಲ. ಇವತ್ತು ಬೇರೆ ಯಾರು ಬಂದು ಕೇಳಿದ್ರು ನಾನು ಮಾಡ್ಕೊಡೋಕ್ಕೆ ತಯಾರಿದ್ದೀನಿ. ನಮ್ಮ ಚಾನಲ್ನ ನಮ್ಮ ಮಾಸ್ಟರ್ ಮೀಡಿಯಾ ರಘು ಅವರು ಖಂಡಿತ ಮುಂದಕ್ಕೆ ತಗೊಂಡೋಗ್ತಾರೆ. ಖಂಡಿತ ಇನ್ಮೇಲೆ ಯಾವ ಕಾರಣಕ್ಕೂ ಮಿಸ್ ಆಗದಂಗೆ ಮಾಡ್ತಾರೆ. ಆ ಥರ ಒಂದು ಭರವಸೆ ತುಂಬಿದ್ದಾರೆ ನನಗೂ ಅವರು ಭರವಸೆ ತುಂಬಿದ್ದಾರೆ, ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ನಮ್ಮ ಚಾನಲ್ನ ನಿಮ್ಮ ಕೈಲಿ ಆದಷ್ಟು ಎಲ್ಲವರೆಗೂ ತೊಗೊಂಡೋಗಿ ತೋರಿಸ್ತೀರ ನೋಡೋಣಪ್ಪ. ನಾವೇನೋ ಇಷ್ಟು ದಿನವರೆಗೂ ಹೆಂಗೋ ಇದ್ಬಿಟ್ವಿ, ಮುಂದೇನಾರು ನಾವು ಚೆನ್ನಾಗಿ ನಡೆಸೋಣ ಅಂತ ಒಂದು ತೀರ್ಮಾನಕ್ಕೆ ಬಂದು ಇಲ್ಲಿ ಬಂದು ನಿಂತಿದ್ದೀನಿ. ತುಂಬ ಜನ ಕೇಳ್ತಾರೆ, ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಬರ್ಬೋದಿರಿ ದುಡ್ಡು, ಎಷ್ಟು ಸಂಪಾದನೆ ಮಾಡಿದಿರಿ, ಎಷ್ಟೊಂದು ಯೂಟ್ಯೂಬ್ ಇದೆ ನಿಮ್ಮದು ಅಂತ ಹೇಳ್ತಾರೆ. ಎಲ್ಲರಿಗೂ ನಾನು ಮಾಡಿಕೊಟ್ಟಿದ್ದೀನಿ. ಅವರೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬೆಳೀಲಿ. ಅವರಿಲ್ಲದೆ ನಾನು ಬೆಳೆದಿಲ್ಲ, ನಾನಿಲ್ಲದೆ ಅವರು ಬೆಳೆದಿಲ್ಲ. ಒಂದು ಉದ್ದಿಮೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಡ್ತೀವಿ, ಅದನ್ನು ಅವ್ರು ಮಾಡ್ಕೊಂಡು ಹೋಗ್ಬೇಕು, ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಆವಾಗ ದೇವರು ಅವ್ರಿಗೇನು ಬೇಕಾದು ಕೊಡ್ತಾನೆ, ನಮಗೇನು ಬೇಕಾದು ಕೊಡ್ತಾನೆ. ನಾವು ಏನೇನೋ ಮಾಡೋಕ್ಕೆ ಎಲ್ಲ ನನಗೇ ಬೇಕು ಅಂದರೆ ಅದು ಯಾವುದೂ ಆಗೋಲ್ಲ. ಎಲ್ಲರಲ್ಲೂ ಫೈನಲ್ ಆಗಿಬಿಡ್ತೀರಿ. ಎಲ್ಲ ನಮಗೆ ಇರಲಿ ಎಲ್ಲಿಂದ ಸಾಧ್ಯ? ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ, ಅದಕ್ಕೆ ಜಾಸ್ತಿ ಬೇಡ, ಒಂದು ಸ್ವಲ್ಪ. ಆಮೇಲೆ ಇದೊಂದು ಸ್ವಲ್ಪ ಟೊಮಟೊ, ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆಂದರೆ ಗ್ರೇವಿ ಡ್ರೈ ಟೈಪ್ ಇರೋದು ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಓಕೆ. ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಇದನ್ನು ಸ್ವಲ್ಪ ಹಂಗೆ ಆ್ಯಡ್ ಮಾಡ್ಕೊಳ್ಳೋಣ.
ಯಾರು ನಮ್ಮ GFC ಮಸಾಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ, ಮೀಡಿಯಾ ಮಾಸ್ಟರ್ ಕಡೆ ನೀವು ದಯವಿಟ್ಟು ಗಮನ ಹರಿಸಿ ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಊಟದ ಬಗ್ಗೆ ಬೇಕಾದಷ್ಟು ನಿಮಗೆ ಹೇಳ್ಕೊಡ್ಬೋದು, ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮ್ಮ ದೇಶ ಹೇಗಿರಬೇಕು, ಹೇಗಿರ್ತಾರೆ, ನಮ್ಮ ಶತ್ರುಗಳು ಯಾಕೆ ತೊಂದರೆ ಕೊಡ್ತಾರೆ, ನಮ್ಮ ದೇಶ ಬಿಟ್ಟು ಬೇರೆ ಔಟಬಲ್ ಯಾರು ತೊಂದರೆ ಕೊಡ್ತಾರೆ, ಇದನ್ನೆಲ್ಲನೂ ನಾವು ತಿಳ್ಕೊಳ್ಳೋವಂಥ ಅವಶ್ಯಕತೆ ಇರ್ತದೆ. ನಾವು ಈ ಇಂಡಿಯಾ ದೇಶದಲ್ಲಿ ಹುಟ್ಟಿದ ಮೇಲೆ ಬೆಳೆದ ಮೇಲೆ ನಮ್ಮದಾಯಿತು, ನಮ್ಮ ಬದುಕಾಯಿತು, ನಮ್ಮ ದುಡ್ಡು ಬಂದುಬಿಡ್ತು, ನಮ್ಮದೇನು ಅಂತ ಯಾವತ್ತೂ ಯಾರೂ ಇರ್ಕೂಡ್ದು. ಮೀಡಿಯಾ ಮಾಸ್ಟರ್ ನೋಡಿದ ಮೇಲೆ ನಾನು ಕಲ್ತಿದ್ದು ಎಷ್ಟೋ ಜಗತ್ತಲ್ಲಿ ಅದು ಹೇಳೋಕ್ಕೆ ತೀರ್ದು. ಅಷ್ಟೊಂದು ಶೋ ನೋಡ್ತೀನಿ ಅವ್ರದ್ದು ಎಷ್ಟೇ ಟೈಮ್ ಎಷ್ಟೇ ತೊಂದರೆ ಇದ್ರೂ ಆ ಟೈಮಲ್ಲಿ ಹೋಗಿ ಕುತ್ಕೊಂಡು ನೋಡಿ ಮಾಡಿದಾಗ ನಮಗೆ ನಿದ್ದೆ ಬರೋದು. ಯಾಕೆಂದರೆ ನಾವು ಹಣಕಾಸು ಮಾಡ್ತಾಯಿದ್ದೀವಿ, ನಮ್ಮ ದೇಶದೊಳಗೆ ನಾವು ನೆಮ್ಮದಿ ಇದ್ದೀವಿ ಅಂತಂದರೆ, ಯಾರು ಈಚೆಯಿಂದ ಶತ್ರುಗಳು ಏನೇನು ತೊಂದರೆ ಮಾಡ್ತಾಯಿದ್ದಾರೆ ಅದೆಲ್ಲನೂ ಅವರು ನಮಗೆ ಹೇಳ್ತಾರೆ, ಮಾಡ್ತಾರೆ. ಬಿಸ್ನೆಸ್ ಮಾಡೋರಂತೂ ಸಂಪೂರ್ಣವಾಗಿ ಇದ್ರ ಕಡೆ ನೋಡಿ. ಯಾಕೆಂದರೆ ನಮ್ಮ ಬಿಸ್ನೆಸ್ಸು ಎಲ್ಲಿ ನಿಂತಿದೆ, ಯಾವ ಜಗತ್ತಲ್ಲಿ ನಿಂತಿದೆ, ಯಾವ್ದ್ರ ಮೇಲೆ ನಿಂತಿದೆ, ಏನು ಆಗುತ್ತೆ ಅನ್ನೋದು ಅಟ್ಲೀಸ್ಟ್ ನಾವು ಒಂದಷ್ಟಾರ ತಿಳ್ಕೊಂಡಿರ್ಬೇಕು, ಅಷ್ಟೇ, ಇನ್ನೇನಿಲ್ಲ. ನಾವೇನು ಮಾಡೋದೇನಿಲ್ಲ, ಹೋಗಿ ಮಾಡೋರೆಲ್ಲ ಬೇಕಾದಷ್ಟು ಜನ ಅವರೇ ಅಲ್ಲೆಲ್ಲ ಇರ್ತಾರೆ, ಅವ್ರವ್ರು ಇರ್ತಾರೆ, ಮಾಡ್ತಾಯಿರ್ತಾರೆ ಅವ್ರವ್ರ ಕೆಲಸನ. ಅವ್ರ ಜೊತೆಗೆ ನಾವು ಸ್ವಲ್ಪ ಭಾಗವಹಿಸ್ದಂಗೆ, ಪ್ರತಿಯೊಂದರಲ್ಲೂ ಭಾಗವಹಿಸ್ದಂಗೆ ಅಷ್ಟೇ. ಕಷ್ಟ ಸುಖ ಅನ್ನೋದು ಎಲ್ಲ ನಮ್ಮೊಬ್ಬರದೇ ನಮ್ಮ ಸುಖ ಇದ್ಬಿಡಲಪ್ಪ ಅಂತ ಯಾವತ್ತೂ ಆಲೋಚನೆ ಮಾಡಿಕೊಡ್ದು. ಹಾಗೆ ನಮ್ಮ ಹಳೆ ಯೂಟ್ಯೂಬ್ ಚಾನಲ್ದು ಯಾವುದ್ಯಾವ್ದು ನಾವು ಮಾಡಿದ್ದೀನೋ ಅದನ್ನು ದಯವಿಟ್ಟು ಎಲ್ಲರೂ ನೋಡಿ, ಅದನ್ನು ಎಂಜಾಯ್ ಮಾಡಿ, ಅವ್ರಿಗೂ ಪ್ರೋತ್ಸಾಹಿಸಿ ಅವ್ರನ್ನೂ ಇದು ಮಾಡಿ. ನಾನೇನೋ ಚಾನಲ್ ಮಾಡ್ಕೊಂಬಿಟ್ಟೆ ಆಗೋಯ್ತಪ್ಪ ನಂದು, ಇನ್ನು ನನ್ನ ಯಾರು ಕೇಳ್ಕೋರು ಮಾಡೋರನ್ನ ಭಾವನೆಯಲ್ಲಿ ನಾನು ಎಂದೂ ಇಲ್ಲ. ಅವರು ಬರ್ತಾರೆ ಇನ್ನೇನು ಸ್ವಲ್ಪ ಶೀಘ್ರದಲ್ಲೇ, ಪ್ರತಿಯೊಬ್ಬರಿಗೂ ಅವ್ರಿಗೂ ನಾವು ಮಾಡಿಕೊಡ್ತೀವಿ. ನಮಗೇನು ಕಂಪ್ನಿ ಮೇಲಕ್ಕೆ ಹೋಗಬೇಕು, ನಮ್ಮ ಪೌಡ್ರ್ ಸೇಲ್ ಆಗಬೇಕು, ಒಳ್ಳೆ ಆರೋಗ್ಯವಂತ ಅಡುಗೆ ಮಾಡ್ಕೊಂಡು ಜನ ತಿನ್ನಬೇಕು, ನಾವು ಖುಷಿ ಪಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಹಣ ನೀವು ಕೊಟ್ಟಿದ್ದೀರಿ ಸಾಕು, ನನಗೆ ಎಷ್ಟು ಬೇಕು ಹಣ ತಿನ್ನೋಕ್ಕೆ, ನಾನು ತಿನ್ನೋಕೆ ಹಣ ಎಷ್ಟು ತಿಂತೀನಿ, ಇವತ್ತೆಲ್ಲ ತಿಂದರೆ 100 ರೂಪಾಯಿ 200 ರೂಪಾಯಿ ತಿಂತೀನಾ? ಇಲ್ಲ, ಅಷ್ಟೇ. ಮನುಷ್ಯ ಎಷ್ಟು ಹಣ ಮಾಡಿದ್ರು ಒಂದಿನ ನೀವು ಎಲ್ಲನೂ ಬಿಟ್ಟು ಹೋಗಬೇಕು. ನೀವು 4 ಜನ ರೋಡಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ನೋಡಿ ಸಲ್ಯೂಟ್ ಹೊಡಿತಾರೆ ನೋಡಿ ಯಾರು ಹೋಯ್ತಾರೆ ಅಂತ ನೋಡಿ. ಅದು ಎಷ್ಟು ಕೋಟಿ ರೂಪಾಯಿ ಬೆಲೆ ಕೊಟ್ಟರು ಅದನ್ನು ಫಿಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಹೋಯ್ತಾ ಇದ್ದಾರೆ ಜನ ಅಂತಾರೆ, ಕೃಷ್ಣಪ್ಪ ಹೋಯ್ತಾರೆ ನೋಡಿ GFC ಅದಕ್ಕೆ ಅದು ಬರಬೇಕನ್ರಿ, ಅದು ಬರಬೇಕು. ಅದು ನಿಮಗೆ ತೂಕ ಕೊಡೋದು ಅದು ಯಾವತ್ತೂ. ಇದು ಗ್ರೇವಿ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಚಿಕನ್ ಬೇಯಲಿ. ಬೆಂದ ತಕ್ಷಣ ಇದು ಹೇಳಿದ್ದೀನಿ, ಇದು ಮ್ಯಾಜಿಕ್ಕೆ, ಇದು ಕರಿ ಮಸಾಲ ಅಂತೇಳಿ, ವಿಶೇಷವಾದ ಕರಿ ಮಸಾಲ. ನಿಮ್ಗೆ ಇದೊಂದು ಕರಿ ಮಸಾಲ ಇದ್ದರೆ ಯಾವ್ದು ಬೇಕಾದ್ರೂ ಪೂರಿ ಸಾಗುವಿಂದ ಹಿಡಿದು ನಾನ್ ವೆಜ್ ತನಕ ಏನು ಬೇಕಾದ್ರೂ ಮಾಡ್ಕೋಬೋದು. ಇದು ತುಂಬ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋಂಥದ್ದು. ಇದು ಕೋಕೋನಟ್ ಪೌಡ್ರ್ ಮೇಲೆ ಜಾಸ್ತಿ ಅವಲಂಬಿಸಿ, ಯಾಕೆಂದರೆ ಕರಿ ಅಂತ ಇದಕ್ಕೆ ಹೆಸರು. ಸುಮ್ಮನೆ ಜಸ್ಟ್ ಹಿಂಗೆ ಆಗಿದ್ರೆ ಸಾಕು, ಫುಲ್ ಹಂಗೆ ಹಾರ್ಡ್ ಆಗಿಬಿಡ್ತದೆ, ತಕ್ಷಣವೇ ನಿಮ್ಮ ಗ್ರೇವಿ ಆಗಿಬಿಡ್ತದೆ, ಟೈಟ್ ಆಗಿಬಿಡುತ್ತೆ ಗ್ರೇವಿ. ಆ ಥರ ಇದು ಕೋಕೋನಟ್ಟು, ಗ್ರಾನೈಟ್, ಇದು ಕಡಲೆಕಾಯಿ ಬೀಜ ಇಂಥದ್ದೆಲ್ಲ ಹೆಚ್ಚು ಬಳಸಿ ಮಾಡಿರೋಂಥ ವಿಶೇಷವಾದ ಒಂದು ಈ ಪೌಡ್ರ್ ಇದು. ಇದನ್ನು ಮಾಡೋಕ್ಕೆ ಇದು ತುಂಬ ದಿನ ಸಮಯ ತೊಗೊಂಡಿದೆ, ನಮಗೆ ಸಕ್ಸಸ್ಸು ಕಂಡಿದ್ದೀವಿ ಇದರಲ್ಲಿ. ನೀವು ಇದನ್ನು ಒಂದು 100 ಗ್ರಾಮ್ ತೊಗೊಂಡು ಇಟ್ಕೊಂಡು ಯಾವಾಗಾರ ಬೇಜಾರಾದಾಗ ಒಂದು ಕರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದಾಗ ಇದನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅಷ್ಟೇ, ತುಂಬ ಏನು ಹಾಕಬೇಕಾಗಿಲ್ಲ, ನಿಮಗೆ ಜಸ್ಟ್ ನೋಡಿ ಒಂದು 2 ಸ್ಪೂನ್ ಅಷ್ಟೇ. ಎಲ್ಲವೂ ನಮ್ಗೆ 2 ಸ್ಪೂನ್ ಮೇಲೆ ಬಳಸೋ ಅವಶ್ಯಕತೆ ಇಲ್ಲ ನಮ್ಮ ಪೌಡ್ರುಗಳ್ನ. ನೀವು ಅದು ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗಿಬಿಡುತ್ತೆ, ನೋಡ್ಕೊಳ್ಳಿ. ಒಂದು ರೌಂಡ್ ತಿರುಗಿಸ್ತೀನಿ ನೋಡಿ, ಕಲರೇ ಫುಲ್ ಚೇಂಜ್ ಆಗಿಬಿಡುತ್ತೆ ತಕ್ಷಣವೇ. ನೋಡಿ ಕರಿ ಟೈಪ್ ಬಂದ್ಬಿಡ್ತು ನೋಡಿ, ಅದು ಎಲ್ಲೋ ಕಲರ್ ಇದ್ದಿದ್ದು ಇನ್ನು ಕರಿ ಟೈಪ್ಗೆ ಬಂದುಬಿಡ್ತು. ಇದು ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಅಂಥವ್ರಿಗೆ ಇಂಥವ್ರಿಗೆ ಸ್ವಲ್ಪ ಕಡಿಯೋಕ್ಕಾಗಲ್ಲ ಪಡೆಯೋಕ್ಕಾಗಲ್ಲ ಅನ್ನೋರಿಗೆ ಈ ಥರದ್ದೊಂದು ತೆಗೆದು ಮಾಡಿಕೊಂಡ್ರೆ ನಿಮ್ಗೆ ಅದ್ಭುತವಾಗಿರುತ್ತೆ. ಈಗ ಎಗ್ನ ತೊಗೊಂಡಿದ್ದೀನಿ, ವೈಟೆಲ್ಲ ತೆಗೆದುಬಿಟ್ಟು ಬೆಳೆದು ಮಾತ್ರ ಹಾಕ್ತಾಯಿದ್ದೀನಿ. ಪೀಸ್ ದಪ್ಪ ದಪ್ಪ ಇರಲಿ, ಆ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಆ್ಯಡ್ ಮಾಡಬೇಕು. ಅರ್ಧ kg ಒಂದು 10 ಎಗ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಳಿದ್ನಲ್ಲ ಕರಿ ಟೈಪ್ ಅಂತೇಳಿ, ನಿಮ್ಗೆ ಅದ್ಭುತವಾದ ಒಂದು ಕರಿ ರೆಡಿ. ಈಗ ಟೇಸ್ಟು ನೋಡುವ ಸಮಯ ಬಂದಿದೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಏನೋ ಉಪ್ಪು ಖಾರನೇ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಏನೇನು ಬೇಕಾಗಿಲ್ಲ, ಮಸ್ತ್ ಇದೆ. ನಿಮ್ಗೆ ಉಪ್ಪು ಬೇಡ, ಖಾರನೂ ಬೇಡ, ಎಂಥದ್ದು ಬೇಡ, ಸ್ವರ್ಗಕ್ಕೆ ಮೋರೆ ಗೇಣ ನನಗೆ ಪರಿಸ್ಥಿತಿ. ಮಾಡೋದ್ರಲ್ಲಿ ಇದೆ ನಿಮಗೆ ವಿಚಾರ. ನಮ್ಮ ಪೌಡ್ರಲ್ಲಿ ಆ ಥರ ತಾಕತ್ತಿದೆ. ಈ ಥರದೊಂದು ರೆಸಿಪಿ ಮಾಡ್ಕೊಳ್ಳಿ ಮನೆಯಲ್ಲಿ. ಬೆಳಗ್ಗೆನೇ ಪೂರಿಗೆ ಇದು 7 ಮಾಡಿಸಿದ್ದು,
ಮತ್ತು ಮನೇಲಿ ಏನಾರ ಬೇರೆ ಸಾಂಬಾರು ಅವು ಇವು ಮಾಡಿದ್ರೆ ಸೈಡ್ಗೆ ಇದು ಮಾತ್ರ ಸೂಪರು. ಈ ಥರದ ಕ್ಯಾಟ್ರಿಂಗ್ಗಳಿಗೆ ನಾವು ತುಂಬ ಸಜೆಷನ್ ಮಾಡ್ತಾಯಿರ್ತೀವಿ. ನಿಮಗೂ ಆ ಥರ ಕ್ಯಾಟ್ರಿಂಗ್ ಏನೋ ಮಾಡಬೇಕು ಅನ್ನಂಗಿದ್ರೆ 30 ಜನ ಮೇಲೆ ಯಾರು ಬಂದರೂ ಕ್ಯಾಟ್ರಿಂಗ್ ನಾವು ನಾನ್ ವೆಜ್ಜಲ್ಲಿ ಮಾಡಿಕೊಡ್ತೀವಿ. ನೆಕ್ಸ್ಟ್ ವೆಜ್ಜು ಕೇಳಿದ್ರೆ ನಾವು ಮಾಡಿಕೊಡ್ತೀವಿ. ನಾನ್ ವೆಜ್ ಮಾಡೋರಿಗೆ ಕಂಪಲ್ಸರಿ ವೆಜ್ ಮಾಡ್ತಾನೆ ಇದ್ದೀವಿ, ಅದು ಎಲ್ರಿಗೂ ಗೊತ್ತಿದೆ. 15 ಜನ 20 ಜನ 100 ಜನ ನಾನ್ ವೆಜ್ ಇದ್ದರೆ ನಿಮಗೆ 20 ಜನ ವೆಜ್ಜು ನಾವು ಕೊಡ್ತೀವಿ. ಅಂದರೆ ಕೆಲವು ಜನ ಗೊತ್ತಾಗಲ್ಲ ನಾವು ಮಾಡೋದು ಏನಂತೇಳಿ. ಇದಂತೂ ಅದ್ಭುತವಾಗಿದೆ. ಇನ್ನೇನಾಯಿತು ಫಿನಿಶಿಂಗು. ಇದು ಏನತ್ರ ಬೇಕಾದ್ರೂ ನೀವು ನೆಂಚ್ಕೊಂಡು ತಿನ್ಬೋದು. ನೋಡಿ ಮೊಟ್ಟೆನ ಬೇಯಿಸ್ಕೊಂಡು ಈ ದೊಡ್ಡದಾಗಿ ಪೀಸ್ ನೀವು ಕಟ್ ಮಾಡಿ ಹಾಕಿದರೆ ನಿಮ್ದು ಯಾವುದೇ ಕಾರಣಕ್ಕೂ ಅದು ಕಟ್ಟು ಕೂಡ ಆಗೋಲ್ಲ. ನೋಡಿ ಹಾಗೇ ಇರ್ತದೆ ನೋಡಿ. ನೀವು ತಗೊಂಡು ತಿನ್ನೋಕ್ಕೆ ಮಾಡೋಕ್ಕೆ ಹಾಗೆ ಕೈಗೆ ಆರಾಮಾಗಿ ಸಿಗುತ್ತೆ. ಆ ಥರ ಬೇಯಿಸ್ಬಿಟ್ಟು ಮೊಟ್ಟೆನ ಚೂರು ಮಾಡಿಬಿಟ್ರಿ ಅಂದರೆ ನಿಮಗೆಲ್ಲ ಕಲಸೋಗ್ಬಿಡುತ್ತೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ನಾವು ದೊಡ್ಡ ಅಡುಗೆ ಮಾಡಿದವರು ಕೆಲವರು ಇಷ್ಟಿಷ್ಟು ಮಾಡಿ ತೋರಿಸ್ತಾರೆ, ಅದು ನಮ್ಗೆ ಇಷ್ಟ ಆಗೋಲ್ಲ. ನನಗೆ ಕೈ ತುಂಬ ಮಾಡೋಕ್ಕೆ ಬಾಣಲಿನಲ್ಲಿ ನನ್ನ ಪಕ್ಕದಲ್ಲಿ ಬಂದು ನೋಡ್ತಾ ಇರೋರು ಅವ್ರಿಗೆ ಟೇಸ್ಟ್ ಮಾಡಬೇಕು. ಇದೊಂದು ಅಷ್ಟು ಜನ ತಿನ್ನಬೇಕು. ನಮ್ಮದೇನೋ ಕುಂದುಕೊರತೆ ಇದ್ದರೆ ಇಲ್ಲೇ ಹೇಳಬೇಕು. ಏನೋ ನಾನು ತಪ್ಪು ಮಾಡಿದರೆ ಎದುರುಗಡೆ ತಿಂದವರು ಹೇಳ್ತಾರೆ, ಇದೇನೋ ಸರಿ ಇಲ್ಲ ಕಣ್ರಿ, ಒಂದು ಸರಿ ನೋಡ್ರಿ ಅಂತೇಳಿ ಅಲ್ವರಾ. ಫಸ್ಟು ಎಗ್ ಒಂದು ಪೀಸ್ ತೊಗೊಂಡಿದ್ದೀನಿ. ಹೆಂಗಿದೆ ನೋಡಿ ಮಸಾಲೆಗೂ ಅದಕ್ಕೂ. ಅರೆ ವಾ ಸೂಪರಾಗಿದೆ. ಬಿಸಿ ಟೇಸ್ಟ್ ಮಾಡೋಣ ಹೇಗಿದೆ ಅಂಥೇಳಿ. ಓಕೆ, JFC ಮಸಾಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ವಾರ ವಾ ಅನ್ನಬೇಕು.